ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸೆಲ್ನಲ್ಲಿ ಡ್ರಾಪ್ ಡೌನ್ ಲಿಸ್ಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ನೇಮ್ನ ಆ್ಯಡ್ ಮಾಡಿದ್ದೀನಿ, ಅಥವಾ ಇದು ಪ್ರೆಸೆಂಟ್ ಸಿನಾರಿಯೋ ಮೇಲೆ ನೀವು ಆ್ಯಡ್ ಮಾಡ್ಕೋಬಹುದು ಏನು ಬೇಕಾದರೂ. ಸೊ ಎಕ್ಸಾಂಪಲ್ ಇಲ್ಲಿ ನೇಮ್ನ ಆ್ಯಡ್ ಮಾಡಿದ್ದೀನಿ, ನಾನೊಂದು PF ರಿಜಿಸ್ಟ್ರೇಷನ್ ಸ್ಟೇಟಸ್ನ ಕೊಡಬೇಕು ಅಂದ್ಕೊಳ್ಳಿ, ಲೈಕ್ ಎಂಪ್ಲಾಯಿ ವೈಸಲ್ಲಿ ನಾನೇನು ಮಾಡಿದ್ದೀನಿ. ಸೊ ಎಂಪ್ಲಾಯಿ ನೇಮ್ ಇದೆ, ಡಿಪಾರ್ಟ್ಮೆಂಟ್ ಇದೆ, PF ರಿಜಿಸ್ಟ್ರೇಷನ್ ಇದೆ. ನಾನು ಇಲ್ಲಿ ಒಂದೊಂದಕ್ಕೆ ಲೈಕ್ ಎಕ್ಸಾಂಪಲ್ ಸೇಲ್ಸ್, ಫೈನಾನ್ಸ್ ಅಂತ ಟೈಪ್ ಮಾಡೋದಕ್ಕಿಂತ ಸೊ ನಾವಿಲ್ಲಿ ಡ್ರಾಪ್ ಡೌನ್ ಲಿಸ್ಟ್ನ ಆ್ಯಡ್ ಮಾಡ್ಕೋಬಹುದು. ಯಾವ ಡಿಪಾರ್ಟ್ಮೆಂಟು, ಇನ್ ಕೇಸ್ ಫ್ಯೂಚರಲ್ಲಿ ಬೇರೆ ಸಿನಾರಿಯೋದಲ್ಲಿ ಏನಾದರೂ ಚೇಂಜಸ್ ಆಗೋದಿದ್ರೆ ಸೊ ನಾವಿಲ್ಲಿ ಡ್ರಾಪ್ ಡೌನ್ ಲಿಸ್ಟ್ನ ಆ್ಯಡ್ ಮಾಡ್ಕೋಬಹುದು. ಎಕ್ಸಾಂಪಲ್ ಈಗ ಡಿಪಾರ್ಟ್ಮೆಂಟು, ನಾನು ಇಲ್ಲಿ ಡ್ರಾಪ್ ಡೌನ್ ಲಿಸ್ಟ್ನ ಆ್ಯಡ್ ಮಾಡಬೇಕು. ಸೊ ಹೇಗೆ? ಸೊ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದಕ್ಕೆ ಡ್ರಾಪ್ ಡೌನ್ ಲಿಸ್ಟ್ನ ಆ್ಯಡ್ ಮಾಡ್ತೀನಿ. ಇಷ್ಟಕ್ಕೂ ಡ್ರಾಪ್ ಡೌನ್ ಲಿಸ್ಟ್ ಬೇಕು. ನಾನೇನು ಮಾಡ್ತೀನಿ, ಸೊ ಈ ಲೈಕ್ ಲಿಸ್ಟ್ನ ಇಷ್ಟು ನೇಮ್ ಇರೋ ಲಿಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಈ ಕಾಲಮ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಡೇಟಾ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೇಟಾ ವ್ಯಾಲಿಡೇಷನ್. ಸೊ ಇಲ್ಲಿ ಇನ್ನೊಂದು ನಮ್ಗೆ ಏನ್ ಬೇಕು, ಸೊ ಎಕ್ಸಾಂಪಲ್ ಯಾರು ಯಾವ ಡಿಪಾರ್ಟ್ಮೆಂಟು. ಸೊ ನಾನು ಇಲ್ಲಿ ಎಕ್ಸಾಂಪಲ್ ನಿಮ್ಗೆ ಆಲ್ರೆಡಿ ಒಂದು ಸಿನಾರಿಯೋ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಡಿಪಾರ್ಟ್ಮೆಂಟ್ ಫೈನಾನ್ಸ್, HR, ಸೇಲ್ಸ್, ಸ್ಟೇಟಸ್. ಸೊ ನೀವು ಟೈಪ್ ಕೂಡ ಮಾಡ್ಕೋಬಹುದು ಒಂದು ಸೈಡ್ ಅಲ್ಲಿ, ಅಥವಾ ಸೊ ನೀವು ಹಾಗೆ ಕೂಡ ಆಡ್ ಮಾಡಬಹುದು. ನಾನು ತೋರಿಸ್ಕೊಡ್ತೀನಿ ಅದನ್ನ ಹೇಗೆ ಅಂತ. ಸೊ ಡೇಟಾ ವ್ಯಾಲಿಡೇಷನ್ಗೆ ಹೋದ್ರೆ ನೀವು ಇಲ್ಲಿ ನಿಮಗೆ ಆಪ್ಷನ್ ಬರುತ್ತೆ ಡೇಟಾ ವ್ಯಾಲಿಡೇಷನ್ ನೋಡಿ. ಸೊ ಇಲ್ಲಿ ನೀವು ಯಾವಾಗಲೂ ಸೆಟ್ಟಿಂಗ್ ಅಲ್ಲಿ ಎನಿ ವ್ಯಾಲ್ಯೂಸ್ ಅನ್ನೋದು ಅದು ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ, ಬಟ್ ನೀವು ಲೀಸ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಇಲ್ಲಿ ಡೇಟಾ ನ ಈ ತರ ಲೈಕ್ ಟೈಪ್ ಮಾಡದೇ ಇರೋ ತರ ಡೈರೆಕ್ಟ್ ಆಗಿ ನೀವು ಆಡ್ ಮಾಡೋ ಆಪ್ಷನ್ ಕೂಡ ಇದೆ. ಸೊ ಎಕ್ಸಾಂಪಲ್ ನಾವು ನೋಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಆಡ್ ಮಾಡ್ತೀನಿ. ಸೊ ಫೈನಾನ್ಸ್, HR, ಸೇಲ್ಸ್. ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ಡ್ರಾಪ್ ಡೌನ್ ಅಲ್ಲಿ ಸೋರ್ಸ್ ನ ಸೆಲೆಕ್ಟ್ ಮಾಡ್ಕೊಂತಿಲ್ಲ, ಆಡ್ ಮಾಡ್ತಾ ಇದೀನಿ, ಮೀನ್ಸ್ ಟೈಪ್ ಮಾಡ್ತಾ ಇದ್ದೀನಿ. ಸೊ ಇಷ್ಟನ್ನು ಟೈಪ್ ಮಾಡಿ ನೀವು ಓಕೆ ಕೊಟ್ರೆ ನೋಡಿ ಇಷ್ಟು ಡ್ರಾಪ್ ಡೌನ್ ಸೆಲೆಕ್ಟ್ ಆಗಿದೆ. ಸೊ ಇಷ್ಟು ಕೂಡ ಡ್ರಾಪ್ ಡೌನ್ ಬಂದಿದೆ ನೋಡಿ. ಫೈನಾನ್ಸ್, HR, ಸೇಲ್ಸ್. ಸೊ ಎನಿವೇ ನಿಮಗೆ ಎಲ್ಲ ಡ್ರಾಪ್ ಡೌನ್ ಕೂಡ ಬರುತ್ತೆ. ಸೊ ಇಲ್ಲಿ ನಿಮಗೆ ಯಾವ್ದನ್ನು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ಆಡ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಸೊ ಇದು ಮಾಡಬಹುದು. ಸೊ ಇನ್ನೊಂದು, ಈಗ PF ರಿಜಿಸ್ಟ್ರೇಷನ್ ಸ್ಟೇಟಸ್ ಅಲ್ಲಿ ಕಂಪ್ಲೀಟೆಡ್, ಪೆಂಡಿಂಗ್, ಇನ್ ಪ್ರೋಗ್ರೆಸ್ ತೋರಿಸಬೇಕು. ನಾನಿಲ್ಲಿ ಟೈಪ್ ಮಾಡ್ತಾ ಇಲ್ಲ, ಸೋರ್ಸ್ ನ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಅಂದ್ರೆ ನಿಮಗೆ ತುಂಬಾ ಡೇಟಾ ಸೋರ್ಸ್ ಇದೆ, ಟೈಪ್ ಮಾಡೋಕ್ಕಾಗಲ್ಲ, ತುಂಬಾ ಲೈನ್ ಐಟಮ್ ಇದೆ ಅಂದ್ರೆ ಏನ್ ಮಾಡಬೇಕು, ನೀವು ಸೋರ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಹೇಗೆ? ಸೇಮ್ ಆಪ್ಷನ್ ಡೇಟಾಗೆ ಹೋಗಿ, ಡೇಟಾ ವ್ಯಾಲಿಡೇಷನ್ಗೆ ಹೋಗಿ, ನೀವಿಲ್ಲಿ ಏನ್ ಮಾಡಬೇಕು, ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಸೆಟ್ಟಿಂಗ್ ಅಲ್ಲಿ ಆಟೋಮೆಟಿಕ್ ಎನಿ ವ್ಯಾಲ್ಯೂ ಅನ್ನೋದು ತಗೊಂಡಿರುತ್ತೆ. ಸೊ ನೀವೇನ್ ಮಾಡಬೇಕು, ಲೀಸ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಲೀಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಸೋರ್ಸ್ ನ ನೀವು ಮತ್ತೆ ಎಲ್ಲಿದೆ ನೋಡಿ, ಇಲ್ಲಿದೆ. ನಾನು ಏನ್ ಮಾಡ್ತೀನಿ, ಡೈರೆಕ್ಟ್ ಸೆಲೆಕ್ಟ್ ಮಾಡ್ಕೋತೀನಿ, ನನಗೆ ಇಷ್ಟು ಸೋರ್ಸ್ ಬೇಕು. ಸೊ ಓಕೆ ಕ್ಲಿಕ್ ಮಾಡಿದ್ರೆ ನೋಡಿ ಆಟೋಮೆಟಿಕ್ ರಿಫ್ಲೆಕ್ಟ್ ಆಗಿರುತ್ತೆ. ಕಂಪ್ಲೀಟೆಡ್ ಅಥವಾ ಇನ್ ಪ್ರೋಗ್ರೆಸ್ ಅಥವಾ ಪೆಂಡಿಂಗ್. ಸೊ ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಬೋದು. ಇದೇನೆ ಡ್ರಾಪ್ ಡೌನ್ ಲೀಸ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.